ಆಕೆಗೆ 20, ಆತನಿಗೆ 25 ವರ್ಷ. ಇವರಿಬ್ಬರ ಲವ್ಗೆ ಪೋಷಕರ ವಿರೋಧ. ನಾಪತ್ತೆಯಾದ ಜೋಡಿ ಕೆರೆಯಲ್ಲಿ ಪತ್ತೆಯಾಗಿದೆ. ಈಗ ಯುವ ಜೋಡಿಗಳ ಪ್ರೀತಿಗೆ ಪೋಷಕರಿಂದ ವಿರೋಧ ಉಂಟಾಗಿತ್ತು. ಆದರೆ ಈಗ ಅವರಿಬ್ಬರ ಶವ ಪತ್ತೆಯಾಗಿದೆ. ಆಕೆಗಿನ್ನು 20 ವರ್ಷ, ಆತನಿಗಿನ್ನು 25 ವರ್ಷ. ಇವರಿಬ್ಬರ ಲವ್ಗೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾಪತ್ತೆಯಾದಂತಹ ಅವರಿಬ್ಬರು ಕೆರೆಯಲ್ಲಿ ಪತ್ತೆಯಾಗಿದ್ದಾರೆ. ಯುವ ಜೋಡಿಗಳ ಪ್ರೀತಿಗೆ ಪೋಷಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಜುಲೈ 1ರಂದು ನಾಪತ್ತೆಯಾಗಿದ್ರು. ಕೆರೆಯಲ್ಲಿ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಕೆರೆಗೆ ಹಾರಿ ಸೂಸೈಡ್ ಮಾಡಿಕೊಂಡಿದ್ದಾರೆ ದುರ್ದೈವಿಗಳು. ಪ್ರೀತಿಯನ್ನ ವಿರೋಧಿಸಿದ್ರು ಮನೆಯವರು, ಪೋಷಕರು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಗಮನಿಸ್ತಾ ಇರಬಹುದು. ಈಗ ನೀವು ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈ ಪ್ರೀತಿ, ಪ್ರೇಮ, ಪ್ರಣಯ ಅಂದುಕೊಂಡು ಅತಿ ಹೆಚ್ಚು ಯುವಕರು ಬಲಿಯಾಗ್ತಿದ್ದಾರೆ. ನೋಡಿ, ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು ಅಂತ ಮನೆ ಬಿಟ್ಟು ಹೋಗಿರ್ತಾರೆ. ಮನೆ ಬಿಟ್ಟು ಹೋದ ನಂತರ ಈಗ ನೈಸ್ ರಸ್ತೆಯ ಸಮೀಪದ ಕೆರೆಯಲ್ಲಿ ಇಬ್ಬರ ಮೃತದೇಹ ಪತ್ತೆಯಾಗಿದೆ. 2 ದಿನಗಳ ನಂತರ ನೈಸ್ ರಸ್ತೆಯ ಕೆರೆಯಲ್ಲಿ ಅಂಜನಾ 20 ವರ್ಷ, ಶ್ರೀಕಾಂತ್ ಎನ್ನುವಂತ 25 ವರ್ಷ ಕೆರೆಗೆ ಹಾರಿ ಸಾವನ್ನಪ್ಪಿರುವಂತದ್ದು ಗಮನಿಸ್ತಾ ಇರಬಹುದು. ಇವರಿಬ್ರೆ, ಆಕೆಗೆ 20 ವರ್ಷ, ಆತನಿಗಿನ್ನು 25 ವರ್ಷ. ಜುಲೈ 1ರಂದು ನಾಪತ್ತೆಯಾಗಿದ್ದಾರೆ. ಆದರೆ ಇಬ್ರು ಕೂಡ ಕೆರೆಯಲ್ಲಿ ಪತ್ತೆಯಾಗಿದ್ದಾರೆ. ಕೆರೆಗೆ ಹಾರಿ ಸೂಸೈಡ್ ಮಾಡಿಕೊಂಡಿದ್ದಾರೆ ದುರ್ದೈವಿಗಳು. ಮನೆಯಲ್ಲಿ ಒಪ್ಪಲಿಲ್ಲ, ಇಬ್ಬರ ಪ್ರೀತಿಯನ್ನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಯುವ ಜೋಡಿಗಳು ಪ್ರೀತಿಗೋಸ್ಕರ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಪ್ರೀತಿಗೋಸ್ಕರ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಪ್ರೀತಿ ಅನ್ನುವಂಥದ್ದು ಏನು ಹಾದಿ ಬೇಕಾದ್ರೂ ಇಡಿಸುತ್ತೆ. ಈಗ ಇಬ್ಬರು ಜೋಡಿಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಪ್ರೀತಿ ಒಪ್ಪಲಿಲ್ಲ. ಸೊ ಸದ್ಯದ ಮಟ್ಟಿಗೆ ಮನೆಯಲ್ಲಿ ಪ್ರೀತಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಈ ಪ್ರೀತಿ ಪ್ರೇಮ ಅನ್ನುವಂಥದ್ದು ಯುವಕರ ಸಾವಿಗೆ ಕಾರಣವಾಗ್ತಾ ಇದೆ. ನೋಡಿ, ಆಕೆ ಮೊದಲು ಜಿಮ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಯುವತಿ ರಿಸೆಪ್ಷನಿಸ್ಟ್ ವಿಷವನ್ನ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಈಗ ಈ ಇಬ್ಬರು ಪ್ರೇಮಿಗಳು ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ಚಿಕ್ಕ ವಯಸ್ಸು. ಹುಡುಗ ಹುಡುಗಿ ಮಧ್ಯೆ ಕೆಲ ವರ್ಷಗಳಿಂದ ಪರಸ್ಪರ ಪ್ರೀತಿ ಇತ್ತು. ಆದ್ರೆ ತಲಗಟ್ಟಪುರ ಸಮೀಪದ ಅಂಜನಾಪುರದಲ್ಲಿ ಅಂಜನಾ ವಾಸವಾಗಿದ್ಲು. ಇನ್ನ ಯುವಕನ ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಶ್ರೀಕಾಂತ್ ವಾಸವಾಗಿದ್ದ. ಹುಡುಗ ಹುಡುಗಿ ಮಧ್ಯೆ ಕೆಲ ವರ್ಷಗಳಿಂದ ಪರಸ್ಪರ ಪ್ರೀತಿ ಇತ್ತು. ಆದ್ರೆ ಪರಸ್ಪರ ಪ್ರೀತಿ ಮಸಣದ ಹಾದಿಯನ್ನ ಹಿಡಿದಿದೆ. ತಲಗಟ್ಟಪುರ ಸಮೀಪದ ಅಂಜನಾಪುರದಲ್ಲಿ ಯುವತಿ ವಾಸವಾಗಿದ್ರೆ, ಕೋಣನಕುಂಟೆಯಲ್ಲಿ ಯುವಕ ಶ್ರೀಕಾಂತ್ ಇರ್ತಾನೆ. ಇವರಿಬ್ಬರ ಪ್ರೀತಿ, ಸಲುಗೆ, ಬೆಸುಗೆ ಎಲ್ಲ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಯುವ ಜೋಡಿಗಳ ಪ್ರೀತಿಗೆ ಒಂದು ಕಡೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಪೋಷಕರೇ ಎಷ್ಟೋ ಪ್ರೇಮಿಗಳಿಗೆ ವಿಲ್ಲನ್ ಆಗಿದ್ದಾರೆ. ಸೊ ಸಾಕಷ್ಟು ಜನ ಇದೇ ರೀತಿಯಾಗಿ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತ ಸಾವನ್ನಪ್ಪಿದ್ದಾರೆ, ಕೆರೆಗೆ ಹಾರಿದ್ದಾರೆ, ವಿಷ ಕುಡಿದಿದ್ದಾರೆ. ಕೊನೆಗೂ ಜೋಡಿಗಳ ಅಂತ್ಯವಾಗಿದೆ.